ನನಗೆ ಕರೆದಿರ್ತಕ್ಕಂಥದ್ದು ಇಲ್ಲಿ ನಡೀತಕ್ಕಂಥ ಕಂಬಳದ ಉದ್ಘಾಟನೆ ಆ ಕಾರ್ಯಕ್ರಮ ಕರೆದಿರ್ತಕ್ಕಂಥದ್ದು. ಬಹಳ ಜನ ಅತಿಥಿಗಳನ್ನು ಕೂಡ ಕರೆದಿದ್ದಾರೆ. ಪೂಜ್ಯ ಸಂತೋಷ್ ಗುರೂಜಿ ಅವರು ಕೂಡ ಆಗಮಿಸಿದ್ದಾರೆ. ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ. ಕಾರಣ ಯಾಕಪ್ಪ ಅಂತಂದ್ರೆ ನಾನು ಮತ್ತೆ ಬೆಂಗಳೂರಿಗೆ ಹೋಗ್ಬೇಕು. ಆದ್ರಿಂದ ರಮಾನಾಥ್ ರೈ ಅವರು ಮಾತನಾಡಿ ಅವ್ರ ಕ್ಷೇತ್ರಕ್ಕೆ ನಾನು ಮಾಡಿರ್ತಕ್ಕಂಥ ಮತ್ತೆ ಮಂಗಳೂರು ಜಿಲ್ಲೆಗೆ ಮಾಡಿರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಎರಡು 2013ರಿಂದ 2018ರವರೆಗೆ ನಾನು ಮುಖ್ಯಮಂತ್ರಿ ಆಗಿದ್ದೆ. ಆ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಯಾವತ್ತೂ ಕೂಡ ಹಣಕಾಸಿನ ಮುಗ್ಗಟ್ಟನ್ನು ಎದುರಿಸಿರಲಿಲ್ಲ. ಈಗಲೂ ಕೂಡ ಎದುರಿಸಲ್ಲ. ಅದು 2013ರಿಂದ 2018 ರಮಾನಾಥ್ ರೈ ಅವರು ಕೂಡ ಮಂತ್ರಿಯಾಗಿದ್ದರು ನನ್ನ ಸಂಪುಟದಲ್ಲಿ. ಅವರು ಆ ಕಾಲವನ್ನ ಸುವರ್ಣ ಯುಗ ಅಂತೇಳಿ ಕರೆದಿದ್ದಾರೆ. ಅದು ನಿಜವಾದ ಸುವರ್ಣ ಯುಗನೇ. ಅವರ ಕ್ಷೇತ್ರಕ್ಕೆ ರಮಾನಾಥ್ ರೈ ಅವರು ರಾಜ್ಯ ಸರ್ಕಾರದಿಂದ 5,000 ಕೋಟಿ ರೂಪಾಯಿಗಳನ್ನು ತಂದಿದ್ದರು. ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡಿದ್ರು. ಆದರೂ ಸೋತರು ಅಂತಕ್ಕಂಥದ್ದೇ ಬಹಳ ನೋವಿನ ಸಂಗತಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಅವರು ಸೋಲ್ಬಾರ್ದಾಗಿತ್ತು ಅಲ್ವಾ? ಆದರೂ ಅವ್ರ ಕ್ಷೇತ್ರದ ಜನ ಸೋಲಿಸಿದ್ದಾರೆ. ಸೋಲಿಸಿದ್ದು ನನ್ನ ಪ್ರಕಾರ ನ್ಯಾಯ ಅಲ್ಲ ಅಂತೇಳಿ ನಾನು ಅನ್ಕೊಂಡಿದ್ದೀನಿ. ಯಾಕಂತಂದ್ರೆ ಉತ್ತಮ ರೀತಿಯಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದ್ರು, ಅವ್ರ ಕ್ಷೇತ್ರದ ಅಭಿವೃದ್ಧಿನೂ ಮಾಡಿದ್ರು, ರಾಜ್ಯ ಸರ್ಕಾರದಿಂದ ಅನುದಾನವನ್ನೂ ಕೂಡ ತಂದಿದ್ರು. ಆದರೂ ಕೂಡ ಸೋತರು ಅಂತಕ್ಕಂಥದ್ದು ನೋವಿನ ಸಂಗತಿ ಅಲ್ವಾ? ಅಲ್ವಾ? ಇನ್ನೊಂದ್ಸಾರಿ ನಿಂತ್ಕೋತಾರೆ ಅವರು. ಗೆ ಮತ್ತೆ ಅಭ್ಯರ್ಥಿ ಆಗ್ತಾರೆ. ಆಗ ಹೆಚ್ಚು ಅಂತರದಿಂದ ಗೆಲ್ಲಿಸಬೇಕು. ನೀವು ಗೆಲ್ಲಿಸ್ತೀರಿ ಅಲ್ವಾ? ಬಹಳ ಪ್ರಾಮಾಣಿಕ ಮಂತ್ರಿಗಳಲ್ಲಿ ನಮ್ಮ ಮಂತ್ರಿಮಂಡಲದಲ್ಲಿ ಇದ್ದಂಥ ಮಂತ್ರಿಗಳಲ್ಲಿ ರಮಾನಾಥ್ ರೈ ಕೂಡ ಒಬ್ರು ಅಂತಕ್ಕಂಥ ಮಾತು. ಅವರು ನನಗೆ ನಾನು ನಮ್ಮ ಕ್ಷೇತ್ರದಲ್ಲಿ
ಕಂಬಳ ಕ್ರೀಡೆಯನ್ನು ಏರ್ಪಾಡು ಮಾಡ್ತೀನಿ. ಆದರೆ ನೀವು ಯಾವಾಗಲೂ ಬಂದಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳೋದು. ಈ ಸಾರಿ ಬಂದೇ ಬರ್ತೀನಿ ಅಂತ ಹೇಳಿದ್ದೆ. ನಿನ್ನೆ ಬಜೆಟ್ ಮಂಡಿಸಿದೆ. ರಾಜ್ಯದ ಬಜೆಟ್ಟು 2026-27 ಬಜೆಟ್ ಮಂಡಿಸಿದೆ. ನಾನು ಬರಕ್ಕಾಗುತ್ತೋ ಇಲ್ವೋ ಅಂತೇಳಿ ಅನುಮಾನವನ್ನ ವ್ಯಕ್ತ ಮಾಡಿದ್ದೆ. ರಮಾನಾಥ್ ರೈಗೂ ಕೂಡ ಹೇಳಿದ್ದೆ. ನಾನು ರಮಾನಾಥ್ ರೈ ಇಲ್ಲ ಬರಲೇಬೇಕು ಅಂತ ಹೇಳಿದ್ರು. ನಾನು ನನ್ನ ಕ್ಷೇತ್ರದ ಒಂದು ಕಾರ್ಯಕ್ರಮ ಇತ್ತು, ಹೆಗ್ಗಡದೇವನಕೋಟೆ ತಾಲೂಕಿನಲ್ಲಿ ಒಂದು ಕಾರ್ಯಕ್ರಮ ಇತ್ತು, ಅದು ಮುಗಿಸಿ ಇಲ್ಲಿ ಬಂದಿದ್ದೀವಿ. ಮತ್ತೆ ಬೆಂಗಳೂರಿಗೆ ಹೋಗ್ಬೇಕು. ಅದರಿಂದ ಹೆಚ್ಚು ಮಾತನಾಡ್ತಕ್ಕಂಥ ಅಗತ್ಯ ಇಲ್ಲ ಅಲ್ಲ. ಯಾಕಂತಂದ್ರೆ ಹೆಚ್ಚು ಮಾತನಾಡ್ತಕ್ಕಂಥ ವೇದಿಕೆನೂ ಅಲ್ಲ ಇದು, ಅಲ್ವಾ? ಈ ಬಂಟ್ವಾಳ ಕಂಬಳ ಅದಕ್ಕೆ ಹೊನಲು ಬೆಳಕಿನ ಮೂಡೂರು ಪಡೂರು ಜೋಡು ಕೆರೆ ಬಯಲು ಕಂಬಳ ಅಲ್ಲ. ಇದನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ. ನೀವೆಲ್ಲ ಕಂಬಳ ನೋಡ್ಲಿಕ್ಕೆ ಬಹಳ ಆತುರದಿಂದ ಕಾಯ್ತಾ ಇದ್ದೀರಿ ಅಲ್ವಾ? ನೀವೆಲ್ಲ ಕಂಬಳ ನೋಡಕ್ ತಾನೇ ಬಂದಿರೋದು. ನನ್ನೂ ನೋಡಕ್ ಬಂದಿದ್ದೀರಾ? ನಾನೇನು ಸಿನಿಮಾ ಆಕ್ಟರ್ ಏನಲ್ಲ. ನಾನೊಬ್ಬ ರಾಜಕಾರಣಿ ಮತ್ತೆ ಈ ರಾಜ್ಯದ ಮುಖ್ಯಮಂತ್ರಿ. ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಮಾಜವನ್ನ ಬದಲಾವಣೆ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ರೈತರು, ಹೆಣ್ಮಕ್ಳು, ಕಾರ್ಮಿಕರು ಇವ್ರ ಪರವಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸಮಾಜದಲ್ಲಿ ಯಾರು ಕಟ್ಟ ಕಡೆಯ ಮನುಷ್ಯ ಇದ್ದಾರೆ ಅವರೆಲ್ಲರೂ ಕೂಡ ಮುಖ್ಯವಾಹಿನಿಗೆ ಬರಬೇಕು. ಅದನ್ನೇ ಮಹಾತ್ಮ ಗಾಂಧೀಜಿಯವರು ಸರ್ವೋದಯ ಅಂತ್ಯೋದಯ ಅಂತ ಕರೀತಾ ಇದ್ದಾರೆ. ಅಂತ್ಯ ಉದಯ ಆಗಬೇಕು. ಯಾರು ನಿಶ್ಶಕ್ತ ಜನ ಇದ್ದಾರೆ, ದುರ್ಬಲ ವರ್ಗದ ಜನ ಇದ್ದಾರೆ, ಅವ್ರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸ, ಅವರಿಗೆ ಸ್ವಾವಲಂಬನೆಯನ್ನು ನೀಡ್ತಕ್ಕಂಥ ಕೆಲಸ ಆಗಬೇಕು. ಇದು ನಮ್ಮ ಸರ್ಕಾರದ ಗುರಿ. ಅದಕ್ಕೋಸ್ಕರನೇ 5 ಗ್ಯಾರಂಟಿ ಯೋಜನೆಗಳನ್ನು ಮಾಡಿದ್ದು. ಉದ್ದೇಶ ಏನಪ್ಪಾ ಅಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಸಾಮಾಜಿಕವಾಗಿ ಆರ್ಥಿಕವಾಗಿ ಶಕ್ತಿ ಬರಬೇಕು. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ 1947 ಆಗಸ್ಟ್ 15ನೇ ತಾರೀಕು. ಅದು ರಾಜಕೀಯ ಸ್ವಾತಂತ್ರ್ಯ, ರಾಜಕೀಯ ಪ್ರಜಾಪ್ರಭುತ್ವ, ಅದರ ಜೊತೆಗೆ ಸಾಮಾಜಿಕ ಪ್ರಜಾಪ್ರಭುತ್ವ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವ ಸಿಗಬೇಕು. ಆರ್ಥಿಕ ಪ್ರಜಾಪ್ರಭುತ್ವ, ಸಾಮಾಜಿಕ ಪ್ರಜಾಪ್ರಭುತ್ವ ಇಲ್ಲದೆ ಹೋದ್ರೆ, ಬರೀ ರಾಜಕೀಯ ಪ್ರಜಾಪ್ರಭುತ್ವ ಇದ್ರೆ ಅದು ಯಶಸ್ಸಾಗಲ್ಲ. ಆಗತ್ತಾ?
ಬಡವರಿಗೆ ಶಕ್ತಿ ಬರದೇ ಹೋದರೆ, ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬರದೇ ಹೋದರೆ ಸ್ವಾತಂತ್ರ್ಯ ಯಶಸ್ಸಾಗ್ತದ? ಅದಾಗದೇ ಇಲ್ಲ. ಅದಕ್ಕೋಸ್ಕರ ನಾವು ಮೊದಲನೇ ಸಾರಿ ಮುಖ್ಯಮಂತ್ರಿ ಆಗಿರುವಾಗ ನಮ್ಮ ಸರ್ಕಾರ ಇದ್ದಾಗ, ಎರಡನೇ ಸಾರಿ ಮುಖ್ಯಮಂತ್ರಿ ಆಗಿರುವಾಗ ನಾವು ಸಮಾಜದಲ್ಲಿ ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಆ ವರ್ಗದ ಜನರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಆ ಶಕ್ತಿ ತುಂಬತಕ್ಕಂಥ ಕೆಲಸ ಕಳೆದ 83ರಿಂದ 88ರವರೆಗೆ ಮಾಡಿದ್ದು, ಮತ್ತೆ 2023ರಿಂದ ಇಲ್ಲಿವರೆಗೂ ಮಾಡ್ತಾ ಇದ್ದೀವಿ, ಮುಂದೇನೂ ಕೂಡ ಮಾಡ್ತೀವಿ. ಮುಂದೇನೂ ಕೂಡ ಮಾಡ್ತೀವಿ. ಜನ ನಮಗೆ ಕೈ ಹಿಡಿತಾರೆ ಅಂತಕ್ಕಂಥ ವಿಶ್ವಾಸ ಇದೆ, ಭರವಸೆ ಇದೆ. 2028ಕ್ಕೂ ಕೂಡ ನಾವೇ ಅಧಿಕಾರಕ್ಕೆ ಬರ್ತೀವಿ. ಅಲ್ವಾ? 2028ಕ್ಕೂ ಕೂಡ ಅಧಿಕಾರಕ್ಕೆ ಬಂದೇ ಬರ್ತೀವಿ. ನಾವು ಅಧಿಕಾರದಲ್ಲಿರುವಾಗ ಈ ಕಂಬಳಕ್ಕೆ ಏನೆಲ್ಲ ಪ್ರೋತ್ಸಾಹ ಕೊಡಬೇಕು ಎಲ್ಲ ರೀತಿಯ ಪ್ರೋತ್ಸಾಹವನ್ನು ಕೊಟ್ಟಿದ್ದೀನಿ ಅಲ್ವಾ? ಮುಂದೇನೂ ಕೊಡ್ತೀನಿ, ಮುಂದೇನೂ ಕೊಡ್ತೇನೆ. ಈಗ ಅಶೋಕ್ ರೈ ಹೇಳ್ತಾ ಇದ್ರು, ನಮ್ಮ ಭಾಗದಲ್ಲಿ ಕರಾವಳಿ ಪ್ರದೇಶದಲ್ಲಿ ಬೆಂಗಳೂರು ಮತ್ತು ಉಡುಪಿನಲ್ಲಿ ಮೇಜರ್ ಆಗಿ 23 ಕಂಬಳಗಳು ನಡೀತವೆ ಅಂತ ಅಲ್ಲ? 23 ಇವರು ಬೆಂಗಳೂರಿನಲ್ಲಿ ಮಾಡಿದ್ರು ಕಂಬಳನ. ಅಶೋಕ್ ಕುಮಾರ್ ರೈ ಒಂದ್ಸಾರಿ ಬೆಂಗಳೂರು ನಗರದಲ್ಲಿ ಕಂಬಳ ಏರ್ಪಾಡು ಮಾಡಿದ್ರು, ಅರಮನೆ ಆವರಣದಲ್ಲಿ. ಅಲ್ಲಿಗೆ ಹೋಗಿದ್ದೆ ನಾನು. ಮೈಸೂರಿನಲ್ಲೂ ಮಾಡಬೇಕು ಅಂತ ಇದ್ದಾರೆ. ಇದು ಅತ್ಯಂತ ಜನಪ್ರಿಯವಾದಂಥ ಕ್ರೀಡೆ. ವಿಶೇಷವಾಗಿ ಮಂಗಳೂರು ಮತ್ತು ಉಡುಪಿನಲ್ಲಿ ಈ ಎಲ್ಲ ಜನರು ಕೂಡ ನೋಡ್ತಕ್ಕಂಥ ಕ್ರೀಡೆ ಇದು. ಜಾನಪದ ಕ್ರೀಡೆ ಅಲ್ಲ, ಜಾನಪದ ಕ್ರೀಡೆ. ಇದಕ್ಕೆ ಆ ಜಾತಿಯವರು ಈ ಜಾತಿಯವರು ಅಂತಿಲ್ಲ, ಎಲ್ಲ ಆ ಧರ್ಮದವರು ಈ ಧರ್ಮದವರು ಅಂತಿಲ್ಲ. ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಕೂಡ ಒಟ್ಟಿಗೆ ಸೇರಿ ಈ ಕ್ರೀಡೆಯನ್ನ ಏರ್ಪಾಡು ಮಾಡ್ತಕ್ಕಂಥದ್ದು. ಅಂದರೆ ಜಾತ್ಯತೀತವಾಗಿ ಧರ್ಮಾತೀತವಾಗಿ ಮಾಡ್ತಕ್ಕಂಥ ಕ್ರೀಡೆ. ಈ ಕ್ರೀಡೆಯನ್ನ ಉಳಿಸ್ತಕ್ಕಂಥದ್ದು, ಬೆಳೆಸ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಅಲ್ವಾ? ನೋಡಿ, ಇವರು ಕ್ರಿಶ್ಚಿಯನ್ರು, ಇದರ ಸಮಿತಿ ಅಧ್ಯಕ್ಷರು ರೋಡ್ರಿಕ್ಸ್. ಮೊನ್ನೆ ನಾನು ಕಳೆದ ವರ್ಷ ಕಂಬಳಕ್ಕೆ ಹೋಗಿದ್ದೆ. ಇದಕ್ಕೆ ಏರ್ಪಾಡು ಮಾಡಿದ್ದೆ, ಅಲ್ಲಿ ಏರ್ಪಾಡು ಮಾಡಿದ್ರು, ಅಲ್ಲಿ ಹೋಗಿದ್ದೆ. ಅಂದ್ರೆ ಇದು ಒಂದು ಮಂಗಳೂರು ಉಡುಪಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚು ಜನಪ್ರಿಯ ಆಗಿರತಕ್ಕಂಥ, ಎಲ್ಲ ಜನರು ಬಯಸ್ತಕ್ಕಂಥ, ಎಲ್ಲ ಜನರು ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ಒಂದು ಕ್ರೀಡೆ. ಮಂಗಳೂರು ಇದೆಯಲ್ಲ, ಬಹಳ ಜನರು
ವಿದ್ಯಾವಂತರು, ಬುದ್ಧಿವಂತರು, ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಸಾಹಸ ಪ್ರವೃತ್ತಿ ಇರ್ತಕ್ಕಂಥ ಜನ ಅಲ್ಲ. ಮಂಗಳೂರಿನವರು ಸಾಹಸ ಪ್ರವೃತ್ತಿ ಇರ್ತಕ್ಕಂಥ ಜನ. ಇಂಥ ಕ್ರೀಡೆಯನ್ನ ಯುವ ಜನರಿಗೆ ಹೆಚ್ಚು ಇಲ್ಲಿ ಯುವ ಜನರು ಇದ್ದಾರಲ್ಲ ಮಂಗಳೂರು, ಉಡುಪಿನಲ್ಲಿ ಮತ್ತು ಬೇರೆ ಜಿಲ್ಲೆಗಳಲ್ಲಿ, ಅವರಿಗೆ ಜನಪ್ರಿಯಗೊಳಿಸ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಈ ಕ್ರೀಡೆ ನಾನು ನೋಡಿದೆ, ಅಲ್ಲಿ ಬೆಂಗಳೂರಿನಲ್ಲಿ ನೋಡಿದ್ದೀನಿ, ಕಾದರು ಉಳ್ಳಾಲ ಅಲ್ಲಿಗೆ ಹೋಗಿದ್ದೆ. ಇನ್ನೂ ಒಂದ್ಸಾರಿ ಇವನು ನಮ್ಮ ಮೂಡುಬಿದ್ರಿಗೆ ಹೋಗಿದ್ದೆ, ವಿರೋಧ ಪಕ್ಷದ ನಾಯಕನಾಗಿದ್ದಂಗೆ ಮೂಡುಬಿದ್ರಿಗೆ. ಚೆನ್ನಾಗಿರ್ತದೆ. ನಾನು ಅದಕ್ಕೆ ಕೇಳ್ತಾ ಇದ್ದೆ, ಈ ಕೋಣಗಳಿದ್ದಾವಲ್ಲ, ಈ ಕೋಣಗಳನ್ನ ಮಕ್ಕಳ ತರ ಸಾಕ್ತಾರೆ. ಮಕ್ಕಳ ತರ ಸಾಕ್ತಾರೆ. ಮಕ್ಕಳನ್ನು ಅಷ್ಟೊಂದು ಚೆನ್ನಾಗಿ ಸಾಕ್ತಾರೆ ಏನೋ ಗೊತ್ತಿಲ್ಲ. ನಾವು ಮಕ್ಕಳ ತರ ಸಾಕ್ತಾರೆ. ಅದಕ್ಕೆ ಕೇಳಿದೆ ನಾನು ನಮ್ಮ ಸ್ವರ್ಕಿಯವರಿಗೆ, ರಮನಾಥ್ ರೈ ಅವರಿಗೆ ಕೇಳ್ತಾ ಇದ್ದೆ, ಈ ವಯಸ್ಸಾದ ಮೇಲೆ ಏನಾದ್ರು ವ್ಯವಸಾಯಕ್ಕೆ ಉಪಯೋಗಿಸ್ತೀರ? ಇದು ಉಪಯೋಗಿಸೋದೇ ಇಲ್ಲ ಅಂತ ನನಗೆ ಮಾಹಿತಿಯನ್ನು ಕೊಡ್ತಾರೆ. ಸೊ ಅದರಿಂದ ಈ ಕೋಣಗಳಿದಾವಲ್ಲ, ಈ ಕೋಣಗಳನ್ನು ಅದು 10 ರಿಂದ 15 ಲಕ್ಷ ರೂಪಾಯಿ, ಇನ್ನೂ ಜಾಸ್ತಿ ಆಗುತ್ತೆ, ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಏನು ಎಷ್ಟಾರ ಆಗಲಿ, ಆದರೆ ಕೋಣಗಳನ್ನ ಓಡಿಸೋದಿದೆಯಲ್ಲ, ಅದು ಈ 100 ಫೀಟು 100 ಅದಕ್ಕಿಂತ ವೇಗವಾಗಿ ಓಡ್ತಾರೆ. ಅಂದರೆ ಕೋಣಗಳು ಅದಕ್ಕಿಂತ ಮನುಷ್ಯನಿಗಿಂತ ಬಹಳ ಫಾಸ್ಟಾಗಿ ಓಡ್ತವೆ ಅಂತ ಆಯಿತು. ಆ ಕೋಣಗಳನ್ನು ಓಡಿಸ್ತಾನಲ್ಲ ವ್ಯಕ್ತಿ, ರೇಸ್ ಇಲ್ಲೇ ಹೋದ್ರೆ ಬೇರೆ ಓಡಪ್ಪ ಅಂದ್ರೆ ಅಷ್ಟು ಓಡಕ್ಕಾಗಲ್ಲ. ಓಡಕ್ಕಾಗತ್ತ? ಸೊ ಅದರಿಂದ ಇಂಥ ಒಂದು ಕ್ರೀಡೆಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಕ್ಕಂಥದ್ದು ಬಹಳ ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ, ನಮ್ಮ ಸರ್ಕಾರ ಕಂಬಳ ಬೆಳವಣಿಗೆಗೆ ಎಲ್ಲ ರೀತಿಯ ಸಹಕಾರವನ್ನು, ಬೆಂಬಲವನ್ನು ಕೊಡ್ತೇವೆ, ಜೊತೆಗೆ ಹಣವನ್ನು ಕೂಡ ಕೊಡ್ತೇವೆ. ಹಣ ಬೇಡವಾ? ಒಂದು ಕಂಬಳ ಏರ್ಪಾಡು ಮಾಡಬೇಕಾದ್ರೆ ಇಷ್ಟು ಹಣ, ಅಷ್ಟು ಹಣ ಕೊಡೋಕ್ಕಾಗಲ್ಲ ಸರ್ಕಾರದಿಂದ. ಆದರೆ ಹಣಕಾಸಿನ ನೆರವನ್ನು ಕೂಡ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿದೆ. ಮತ್ತೆ ರಮನಾಥ್ ರೈ ಕ್ರೀಡಾಂಗಣ ಮಾಡಬೇಕು ಅಂತ ಹೇಳಿದ್ದಾರೆ. ರಮನಾಥ್ ರೈ ಇನ್ನು ಬಜೆಟ್ಗಿಂತ ಮುಂಚಿತವಾಗಿ ಹೇಳಬೇಕಾಗಿತ್ತು. ಬಜೆಟ್ ಮಂಡಿಸಾದ್ಮೇಲೆ ಹೇಳ್ತಾ ಇದ್ದಾರೆ. ಆದರೂ ಕೂಡ ಮುಂದಿನ ವರ್ಷ ಅಂದರೆ ಏಪ್ರಿಲಿಂದ ಪ್ರಾರಂಭ ಆಗುತ್ತೆ ಆರ್ಥಿಕ ವರ್ಷ. ಆರ್ಥಿಕ ವರ್ಷ ಪ್ರಾರಂಭ ಆಗೋದು ಮುಂದಿನ ವರ್ಷ ಈ ಕ್ರೀಡಾಂಗಣವನ್ನು ಮಾಡಿಕೊಡೋಣ ಅಂತಕ್ಕಂಥ ಮಾತುಗಳನ್ನು
ಕ್ರಿಯಾಶೀಲ ವ್ಯಕ್ತಿ ಮತ್ತು ಜನಪರವಾದಂಥ ವ್ಯಕ್ತಿ. ಜನಗಳಿಗೆ ಸಮಸ್ಯೆಗಳು ಬಗೆಹರಿಸಬೇಕು ಅಂತಕ್ಕಂಥದ್ದು ಕಾಳಜಿ ಇರ್ತಕ್ಕಂಥ ವ್ಯಕ್ತಿ. ಅಂಥ ವ್ಯಕ್ತಿಯನ್ನು ಸೋಲಿಸಿರ್ತಕ್ಕಂಥದ್ದು ಅನ್ಯಾಯ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಈಗ ಒಂದು 2-3 ಓಡಿಸೋದು ನಾನು ನೋಡ್ಬೇಕು, ನಾನು ನೋಡ್ಬಿಟ್ಟು ಹೋಗ್ಬೇಕು. ಅದರಿಂದ ಭಾಷಣ ಇಷ್ಟೊಂದು ಹೊಡೆದ್ಬಿಟ್ರೆ ಹೆಂಗೆ? ಅದರಿಂದ ಕ್ಷಮಿಸ್ಬೇಕು. ನಾನು ಹೆಚ್ಚು ಭಾಷಣ ಮಾಡಲ್ಲ. ನಿಮ್ಮೆಲ್ಲರಿಗೂ ನಮಸ್ಕಾರ ಹೇಳಿ, ರಮಾನಾಥ್ ರೈ ಅವರಿಗೆ ನಮಸ್ಕಾರ ಹೇಳಿ, ಈ ಥರ ಎಲ್ಲ ಅತಿಥಿಗಳಿಗೆ ನಮಸ್ಕಾರ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ.